ಮುಳಬಾಗಿಲು ತಾಲೂಕಿನ 4ನೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕೆಲ್ಲ ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ದುಗ್ಸಂದ್ರ ಹೋಬಳಿಯ ಉತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ಹಮ್ಮಿಕೊಂಡಿದ್ವಿ. ಅದಕ್ಕೆ ಮಾನ್ಯ ನನ್ನ ಜೊತೆ AC ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತಿನ ಅರ್ಜಿಗಳಲ್ಲಿ ಸುಮಾರು 173 ಅರ್ಜಿಗಳನ್ನು ಇವತ್ತು ಸ್ವೀಕಾರ ಮಾಡಿದ್ದೀವಿ. ಅದರಲ್ಲಿ 11 ಅರ್ಜಿಗಳನ್ನು ತತ್ಕಾಲವಾಗಿ ಅಂದರೆ ಇವಾಗಲೇ ಸ್ಪಾಟಲ್ಲಿ ಅಪ್ರೂವಲ್ ಕೊಟ್ಟವರಿಗೆ ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ. ಇನ್ನು ಸುಮಾರು ಒಂದು ಮಿಕ್ಕಿರ್ತಕ್ಕಂಥ ಅರ್ಜಿಗಳನ್ನು 1 ವಾರ, 1 ತಿಂಗಳು, 3 ತಿಂಗಳು ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ನ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೀವಿ. ಇವತ್ತು ಏನೇ ಆಗಿರ್ಬೋದು, ಇವತ್ತಿನ ಪಂಚಾಯಿತಿಯಲ್ಲಿ ಒಂದು ವಿಶೇಷವಾಗಿ ಇವತ್ತು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನು ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ ಆಗಿ ಮೂಡಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಕೇಳಬಾರ್ದ ಒಂದು ಸಮಸ್ಯೆಗಳಿಗೆಲ್ಲ ಕೇಳ್ತಾ ಇದ್ದೀವಿ. ನಿಜವಾದವಾಗಿ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವ ಅನ್ನೋದನ್ನು ನಂಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತಾ ಇರೋದು. ಖಂಡಿತವಾಗ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ತುಂಬ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ನ ಇಶ್ಯೂ ಮಾಡಿ 1 ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಮಾಡಲೇಬೇಕನ್ನೋದಕ್ಕೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಎಲ್ಲ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಲ್ಲ, ತುಂಬ ಖುಷಿ ಆಗ್ತದೆ. ಈ ಕಾರ್ಯಕ್ರಮ ಬಂದು ಎಲ್ಲ ಸಕ್ಸಸ್ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಡೇಟ್ ಗೋಪರ್ ಆ ಕಡೆ ಈ ಕಡೆ ಹೋಗ್ಬೇಕಂತ ತಾಲೂರು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನಾನು ಮತ್ತು ತಹಸೀಲ್ದಾರ್ ಕೂತ್ಕೊಂಡು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಅದೇ ರೀತಿಯೊಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತೀನಿ. ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ, ನನ್ನ ಮುಡುನೂರಿಗೆ 2 ಗಂಟೆಗೆ ರಥ ಬರ್ತಾ ಇದೆ. ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ತಮಟೆ ಹೊಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳಬಾಗಿಲಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕಂತ ನಾಳೆ 2 ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ನಮ್ಮ ಹಬ್ಬವನ್ನು ನಮ್ಮ ರಥವನ್ನು ಅದ್ದೂರಿಯಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೊಂದು ನೋವಿನ ಸಂಗತಿ ಏನು ಅಂತಂದರೆ, ಇದು ಈ ಪಂಚಾಯಿತಿದಲ್ಲಿ ವಿಶೇಷವಾಗಿ ಮನೆಗಳಿಲ್ಲ ಅನ್ನೋಕ್ಕಂತ ನನಗೆ ಒಂದು ಮನವಿಯನ್ನು ತುಂಬ ಬಂದಿದೆ. ನನಗೆ ಈಗ 384 ಮನೆಗಳು ಅಪ್ರೂವಲ್ ಆಗಿ ಬಂದಿದೆ. ಅದು ಯಾವ ಡಿಪಾರ್ಟ್ಮೆಂಟಿಂದ ಏನಾಗಬೇಕು ಅನ್ನೋದನ್ನು ನಾನು ಮಾಡ್ತೀನಿ. ವಿಶೇಷವಾಗಿ ಈ ಪಂಚಾಯತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ತಗೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಿಶೇಷವಾಗಿ ಈ ಪಂಚಾಯತಿಗೆ ಸ್ವಲ್ಪ ಹೆಚ್ಚಿನ ಮನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಎರಡನೇದು ಬಂದುಬಿಟ್ಟು ಪೌತಿ ಖಾತೆ ಮತ್ತು ಏನು ಒತ್ತುವರಿ ಜಮೀನುಗಳು. ಇದೇನಾಗಿದೆ, ಈ ಉತ್ತನೂರು ಪಂಚಾಯಿತಿ ತುಂಬ ಹೈವೇಗೆ ತುಂಬ ಹತ್ರ ಇರೋದ್ರಿಂದ ಈ ಬೆಂಗಳೂರಿಂದ ಬಂದು ಕೆಲವು ಇವರು ಏನಂತಾರೆ ಅದನ್ನು ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು 12 ಎಕರೆ ತಗೊಳ್ಳೋದು, 20 ಎಕರೆ ಒತ್ತುವರಿ ಮಾಡ್ಕೊಳ್ಳೋದು, 2 ಎಕರೆ ತಗೊಳ್ಳೋದು, 4 ಎಕರೆ ಮಾಡ್ಕೊಳ್ಳೋದು. ಇಂಥವ್ರಿಗೆಲ್ಲ ಈ ಕೂಡಲೇ ತೆರವುಗೊಳಿಸಲಿಕ್ಕೆ ಆರ್ಡರ್ನ ಇಶ್ಯೂ ಮಾಡಿದ್ದೀನಿ. ಸೊ ನಾನೇ ಕೂಡ ಬನಹಳ್ಳಿ ಅನ್ನೋ ಪ್ಲೇಸ್ಗೆ 15 ಎಕರೆ ತಗೊಂಡು 30 ಎಕರೆ ಏನು ಹಾಕ್ಕೊಂಡಿದ್ದಾರಲ್ಲ, ಏನು ಊರವ್ರು ಕೇಳಕ್ಕೆ ಹೋಗಿದ್ರೆ ದೌರ್ಜನ್ಯಕ್ಕೆ ಹೋಗ್ತಾರೆ. ಅಂಥ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತ ಮುಂದೆ ನಡೆಯೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದೇ ಜಾಸ್ತಿ ಒತ್ತುವರಿ ಮಾಡಿಕೊಡಿ ತೆರವುಗೊಳಿಸ್ಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಜಮೀನುಗಳನ್ನು ಏನು ತೆರವುಗೊಳಿಸ್ಲಿಕ್ಕೆ ಈಗ ವಿಶೇಷ ತಂಡ ರಚನೆ ಮಾಡಿ ತಹಸೀಲ್ದಾರ್ ಮುಖಾಂತರವಾಗಿ ತಂಡ ನಾನು ಕಳಿಸ್ತಾ ಇದ್ದೀನಿ. ಕಳೆದ ಒಂದು ಅವಧಿಯಲ್ಲಿ ಸಾಗುವಳಿಗಳು ವಿತರಣೆ ಅದು ಸಾಗುವಳಿ ಎತ್ಕೊಂಡು ಫಲಾನುಭವಿಗಳು ನಿಮ್ಮ ಹತ್ರ ಅಧಿಕಾರಿಗಳ ಫೋಕಸ್ ಅಂತ. ಎಸ್, ಎಕ್ಸಾಕ್ಟ್ಲಿ. ಸೊ ಅದೇನಾಗಿದೆ ಸರ್, ಕಳೆದ ವಿಧಾನಸಭೆಯಲ್ಲಿ ಕೂಡ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಸರ್. ನನಗೆ ಟೈಮ್ ಅವಕಾಶ ಕೇಳಿದ್ದಾರೆ. ಮೊನ್ನೆ ತಹಸೀಲ್ದಾರ್ ಅವರಿಗೆ, ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಈ ಒಂದು ಪ್ರಶ್ನೆನ ಕೇಳಿದ್ದೀನಿ. ಲಾಸ್ಟ್ ಕಾಲಾವಧಿಯಲ್ಲಿ ಯಾರಿಗೆ ನೀವು ಸಾಗುವಳಿ ದರಖಾಸ್ತು ಕಮಿಟಿಯಲ್ಲಿ ಮಾಡಿದಿರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ರಿ. 146 ಜನ ಲೀಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ, ಯಾರು ಬರಲ್ಲ, ನಿರ್ದಾಕ್ಷಿಣ್ಯವಾಗಿ ಈ ಒಂದು ಪಟ್ಟಿಗೆ ಯಾರು ಬರಲ್ಲ ಆ ತೆಗೆಲಿತ ಕಾರ್ಯಕ್ರಮವನ್ನು ನಾನು ತೆಗೋ ಕಾರ್ಯಕ್ರಮ ಮಾಡ್ತೀನಿ. ದರಖಾಸ್ತು ಕಮಿಟಿ ಅಧ್ಯಕ್ಷ ನಾನೇ ಆಗಿರೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನು ಏನು ಮಾಡ್ಬೇಕು ಅದು ಕೆಲಸ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಲಾಸ್ಟ್ ಆಗಿರೋದೆಲ್ಲ 110%, 100ರಲ್ಲಿ 70% ಬೋಗಸ್ ಆಗಿದೆ. ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ ಪಾಪ. ನನಗೂ ಮನವಿ ಬಂದು ಈಗ ತಾನೇ ಯಾರೋ ಒಬ್ರು ಮನವಿ ಮಾಡಿಕೊಟ್ರು. ಮಾನ್ಯ ಯಾರೋ ಪಾಪ ಮಾನ್ಯ ಇವ್ರಿಗೆ ಮೈಸೂರು ಮಹಾರಾಜರ ಕಡೆಯಿಂದ ಒಂದು ಬಹುಮಾನ ಕೊಡಿಸ್ಬೇಕು. ಮೊನ್ನೆ ರಾಜಶೇಖರ್ ತಹಸೀಲ್ದಾರ್ ಅಂದ್ಬಿಟ್ಟು ದುಡ್ಡು ತಗೊಂಡು ಬರ್ಕೊಂಡು ಹೊರಟೋಗಿದ್ದಾರೆ, ಅದಲ್ವಾ. ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನು ತೆರವುಗೊಳಿಸ್ತಾ ಇದ್ದೀನಿ.